ಮಕ್ಕಳಿಗೆ ಭಾರವಾದ ಹೆತ್ತವರು ವಿಷ ಸೇವಿಸಿ ದಂಪತಿಗಳು ಆತ್ಮಹತ್ಯೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಈ ಸ್ಟೋರಿಯ ಆರಂಭಕ್ಕೂ ಮುಂಚೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಕ್ಕಳ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಹೇಳಿ ಅಜ್ಜ ಅಜ್ಜಿ ಇಬ್ರು ಕೂಡ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದೆಲ್ಲಿ ಅನ್ನೋದನ್ನ ಹೇಳ್ತೀನಿ ಕೇಳಿ. ಹುಟ್ಟು ಖಚಿತ, ಸಾವು ನಿಶ್ಚಿತ ಅನ್ನುವಂತಹ ಮಾತಿದೆ. ಆದರೆ ಕೆಲವು ಸಾವುಗಳು ನಮ್ಮ ಕಣ್ಣಂಚಲ್ಲಿ ನೀರನ್ನ ತರಿಸಿದೆ. ಒಬ್ಬೊಬ್ಬರ ಜೀವನವು ಒಂದೊಂದು ರೀತಿಯಲ್ಲಿ ಎಷ್ಟು ವಿಚಿತ್ರ ಅನ್ನೋದನ್ನ ಈ ಸುದ್ದಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ವೃದ್ಧ ದಂಪತಿಗಳ ಹೆಸರು ಈಶ್ವರ್ ಆಚಾರಿ ಮತ್ತು ಗೌರಿ ಅಂತ. ಈಶ್ವರ್ ಆಚಾರಿ ಅವರಿಗೆ ಪ್ರಸ್ತುತ 73 ವರ್ಷ ನಡೀತಾ ಇತ್ತು. ಇನ್ನು ಅವರ ಹೆಂಡತಿ ಗೌರಿ ಅವರಿಗೆ 66 ವರ್ಷ ಆಗಿತ್ತು. ಆದರೆ ಇತ್ತೀಚೆಗೆ ಇಬ್ರು ಗಂಡ ಹೆಂಡತಿ ವಿಷವನ್ನ ಸೇವಿಸಿ ಸಾವನ್ನ. ಏನಿದರ ಕತೆ? ಈಶ್ವರ್ ಆಚಾರಿ ಮತ್ತು ಗೌರಿ ಅವರಿಗೆ ಇಬ್ರು ಹೆಣ್ಣು ಮಕ್ಕಳು. ಬಹಳಷ್ಟು ಸಂತೋಷದ ಕುಟುಂಬ ಅವರದ್ದಾಗಿತ್ತು. ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗ ಅವರನ್ನ ಮುದ್ದಿನಿಂದ ಸಾಕಿದ್ರು, ಪ್ರೀತಿಯಿಂದ ಬೆಳೆಸಿದ್ರು, ಚೆನ್ನಾಗಿ ಓದಿಸಿದ್ರು. ಹೆಣ್ಣು ಮಕ್ಕಳಂದ್ರೆ ಹಾಗೇನೆ. ಕೊನೆಗೆ ವಯಸ್ಸಿಗೆ ಬಂದಾಗ ಅವರಿಬ್ಬರಿಗೂ ಕೂಡ ಒಳ್ಳೆಯ ಮನೆತನ ನೋಡಿ, ಒಳ್ಳೆಯ ಹುಡುಗರನ್ನ ನೋಡಿ ಖುಷಿಯಿಂದ ಅವರಿಬ್ಬರ ಮದುವೆಯನ್ನು ಕೂಡ ಮಾಡಿ ಕಳಿಸಿದ್ರು. ಮದುವೆ ಮಾಡಿ ಆಗಿ ಅವರು ಗಂಡನ ಮನೆಯಲ್ಲಿ ಚೆನ್ನಾಗಿ ಸಂಸಾರವನ್ನ ಮಾಡ್ತಾ ಇದ್ರು. ಕಾಲ ಹೀಗೆ ಇರೋದಿಲ್ಲ. ಈ ತಂದೆ ತಾಯಿಗಳಿಗೂ ಕೂಡ ವಯಸ್ಸಾಗ್ತಾ ಬಂದಿತ್ತು, ವಯಸ್ಸು ಆಗಿತ್ತು. ವಯಸ್ಸಿನ ಜೊತೆಗೆ ಕೆಲವೊಂದಿಷ್ಟು ವಯೋಸಹಜ ಕಾಯಿಲೆಗಳು ಕೂಡ ಇಬ್ಬರಿಗೂ ಆರಂಭ. ಮೊದಲಿಗೆ ಹೆಂಡತಿಗೆ BP, ಶುಗರ್ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು ಶುರುವಾಗುತ್ತೆ. ಅಂತ ಸಂದರ್ಭದಲ್ಲಿ ಹೆಂಡತಿಯ ಸೇವೆಯನ್ನ ಮಾಡೋದಕ್ಕಂತೇಳಿ ಈಶ್ವರ್ ಆಚಾರ್ಯ ಅವರು ಮುಂದಾಗ್ತಾರೆ. ಹೆಂಡತಿಯ ಬಳಿಯೇ ಇದ್ಕೊಂಡು ಹೆಂಡತಿಯ ಸೇವೆಯನ್ನ ಮಾಡ್ತಾರೆ. ಜೊತೆಗೆ ಈಶ್ವರ್ ಆಚಾರ್ಯ ಅವರಿಗೂ ಕೂಡ ಕೆಲವೊಂದಿಷ್ಟು ವಯೋಸಹಜ ಕಾಯಿಲೆಗಳು ಶುರುವಾಗುತ್ತೆ. ಇಬ್ರು ಕೂಡ ಕಾಯಿಲೆಗೆ ಬೀಳ್ತಾರೆ. ಆ ಕಾಯಿಲೆ ಉಲ್ಬಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅವರ ಹೆಣ್ಮಕ್ಳು ಗಂಡನ ಮನೆಯಲ್ಲಿದ್ರೂ ಕೂಡ ಆಗಾಗ ಬಂದು ತಂದೆ ತಾಯಿಯ ಆರೋಗ್ಯವನ್ನು ವಿಚಾರ ಮಾಡೋದು, ಅವರಿಗೇನು ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು, ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಗಂಡು ಮಕ್ಕಳಾಗಿದ್ರೆ ನೋಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಹೆಣ್ಮಕ್ಳು ಮಾತ್ರ ತಂದೆ ತಾಯಿಗಳ ಮೇಲೆ ಬಹಳಷ್ಟು ಪ್ರೀತಿ ಇರ್ತಾರೆ. ಆ ಮಾತನ್ನು ಕೂಡ ಇಲ್ಲಿ ಇವರು ಸಾಬೀತು ಮಾಡಿದ್ರು. ಯಾಕಂದ್ರೆ ಗಂಡನ ಮನೆಯಲ್ಲಿದ್ರು ಕೂಡ ತಂದೆ ತಾಯಿಗಳ ಬಳಿ ಆಗಾಗ ಬರ್ತಾನೆ ಇದ್ರು, ಅವರ ಬಗ್ಗೆ ವಿಚಾರ ಮಾಡ್ತಾನೆ ಇದ್ರು. ಅವರೆಲ್ಲ ಖರ್ಚು ವೆಚ್ಚಗಳನ್ನು ಕೂಡ, ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ಕೂಡ ಅವರೇ ಭರಿಸ್ತಾ ಇದ್ರು. ಆದರೆ ತಂದೆ ತಾಯಿಗಳ ತಲೆಯಲ್ಲಿ ಒಂದು ಕೊರಗಿತ್ತು, ಒಂದು ಬೇಜಾರಿತ್ತು. ಈ ವಯಸ್ಸಿನಲ್ಲಿ ನಾವು ಆರಾಮಾಗಿ ಏನು ಮಾಡೋದಕ್ಕಿದೆ, ನಾವಿಬ್ರು ಈ ಲೋಕದಲ್ಲಿ ಇರೋದೇ ಬೇಡ ಅಂತ ನಿರ್ಧಾರ ಮಾಡಿದಂಥ ಈಶ್ವರ್ ಆಚಾರಿ ಮತ್ತು ಗೌರಿ ಎನ್ನುವಂತಹ ಅಜ್ಜ ಅಜ್ಜಿ ಇಬ್ರು ಕೂಡ ನಾವು ಸತ್ತು ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಹೀಗೆ ವಿಚಾರ ಮಾಡಿದಂತಹ ವೃದ್ಧ ದಂಪತಿಗಳು ರಾತ್ರಿ ವೇಳೆ ಜ್ಯೂಸ್ನಲ್ಲಿ ವಿಷವನ್ನ ಬೆರೆಸಿ ಇಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ತಂದೆ ತಾಯಿಗಳಿಗೆ ಎಷ್ಟೇ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡದೇ ಇದ್ದಾಗ ಓರ್ವ ಮಗಳು ಮನೆಗೆ ಓಡೋಡಿ ಬಂದು ನೋಡಿದಾಗ ಬಾಗಿಲು ಹಾಕಿರುತ್ತೆ. ಬಾಗಿಲನ್ನ ಒಡೆದು ಒಳ ಹೋಗಿ ನೋಡಿದಾಗ ಇಬ್ರು ಕೂಡ ನೆಲದ ಮೇಲೆ ಶವವಾಗಿ ಬಿದ್ದಿರ್ತಾರೆ. ಇದನ್ನ ನೋಡಿದಂತಹ ಆ ಮಗಳಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಒಟ್ಟಿನಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳಿದ್ದಾಗ ಭಾರ ಆಗಿರ್ತೇವೆ. ಅದೇ ತಂದೆ ತಾಯಿಗಳು ಮಕ್ಕಳಿಗೆ ಭಾರ ಅಲ್ಲ. ಏನು ಮಾಡೋಕ್ಕಾಗತ್ತೆ, ಕೆಲವೊಂದಿಷ್ಟು ಮಕ್ಕಳು ನೋಡ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಇಬ್ಬರು ಹೆಣ್ಮಕ್ಳು ತಂದೆ ತಾಯಿನ ಬಹಳಷ್ಟು ಕೇರ್ ಮಾಡ್ತಾ ಇದ್ರು ಕೂಡ ಇಲ್ಲಿ ನಾವು ಮಕ್ಕಳಿಗೆ ಭಾರ ಆಗೋದು ಬೇಡ ಅಂದುಕೊಂಡಂತಹ ಆ 2 ಜೀವಗಳು ಇವತ್ತು ಹೊರಟು ಹೋಗಿದ್ದು ಮಾತ್ರ ದುರಂತ ಆಗಿದೆ. ಇದು ಬೆಂಗಳೂರಿನ ಬಸವೇಶ್ವರ ನಗರ ಕಾಲನಿ ಎಂಬಲ್ಲಿ ನಡೆದಿರುವಂತಹ ಘಟನೆ ಆಗಿತ್ತು. ಇಂತಹ ಒಂದು ಮನಕಲಕುವ ಘಟನೆಯನ್ನು ಹೇಳುವಾಗ ನಮಗೂ ಕೂಡ ಬಹಳಷ್ಟು ಬೇಜಾರಾಗುತ್ತೆ. ಇಂತಹ ಘಟನೆಗಳು ಮತ್ತೆ ನಡಿಬಾರ್ದು ಅನ್ನೋದು ಕೂಡ ಎಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗೆ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಂತನೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ.
ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ: ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.